ವಾಲ್ಮೀಕಿ ನಿಗಮದ ಹಗರಣದ ಆರೋಪಿಯಾಗಿರುವ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಕಪ್ಪು ಟಿ ಶರ್ಟ್ ಅನ್ನು ಧರಿಸಿ ಪ್ರತಿಭಟನೆಗೆ ಇಳಿದ ದೋಸ್ತಿ ಪಡೆ ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿಸಿದೆ. ಈ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಗಿಪಟ್ಟು. ಕಪ್ಪು ಟಿ ಶರ್ಟ್ ಧರಿಸಿ ಬಂದ ದೋಸ್ತಿ ಪಡೆ. ಇವತ್ತು ಅಧಿವೇಶನ ಶುರುವಾಗಿ 7ನೇ ದಿನಕ್ಕೆ ಕಾಲಿಟ್ಟಿತು. ಇವತ್ತು ಕೂಡ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದರೆ ಉಭಯ ಸದನಗಳಲ್ಲಿ ಆಗಿದ್ದು ಅಕ್ಷರಶಃ ರಣರಂಗ. ಕಲಾಪ ಶುರುವಾಗುವ ಮುನ್ನವೇ ಬಿಜೆಪಿಗರು ಪ್ರತಿಭಟನೆಗೆ ಇಳಿದಿದ್ರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ಪಡೆ ಪಾದಯಾತ್ರೆ ಹಮ್ಮಿಕೊಂಡಿತ್ತು. ದಲಿತರ 187 ಕೋಟಿ ರೂಪಾಯಿ ನಾಗೇಂದ್ರನಿಂದ ಲೂಟಿ, ಎಸ್ಟಿಗೆ ನ್ಯಾಯ ಸಿಗಲಿ, ಭ್ರಷ್ಟ ನಾಗೇಂದ್ರ ರಾಜೀನಾಮೆ ಕೊಡಲಿ ಅಂತ ಬರಹ ಇರುವ ಕಪ್ಪು ಟಿ ಶರ್ಟ್ ಧರಿಸಿ ಬೀದಿಗಿಳಿದಿದ್ರು. ವಿಧಾನಸೌಧದ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಜಾಥಾ ಆರಂಭಿಸಿದ್ರು. ಇವತ್ತು ಸರ್ಕಾರ ಹೇಳ್ತಾ ಇದೆ ಹಣ ಏನು ಆಗೇ ಇಲ್ಲ, ಹಣ ಎಲ್ಲೂ ಹೋಗೇ ಇಲ್ಲ ಅಂತಾರೆ. ನೋಡಿ, ಯೂನಿಯನ್ ಬ್ಯಾಂಕ್ 40 ಕೋಟಿ ಟ್ರಾನ್ಸ್ಫರ್ ಆಗಿರೋದು. ಇದು ದಾಖಲೆ ಅಲ್ವಾ? ಬ್ಯಾಂಕ್ ಚೆಕ್ಕು ನಾನು ತೋರಿಸ್ತಾ ಇರೋದು. ಆ ಬ್ಯಾಂಕಲ್ಲೂ ಇದೆ. ಯಾವುದು? ಯೂನಿಯನ್ ಬ್ಯಾಂಕಲ್ಲಿದೆ ಇದು. ಅದಾದಮೇಲೆ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತೇಳಿ ಯಾವ್ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಎಲ್ಲೆಲ್ಲಿಗೆ ನೋಡಿ, ಇದು ಇದೆ. ಇವತ್ತು ದಲಿತರ ಮೇಲೆ ಅಂತೇಳಿ ನಾವು ಟಾರ್ಗೆಟ್ ಮಾಡ್ತಿದ್ವಿ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಿರಲ್ಲ. ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರು ಇದ್ರೆ ಈ ಸಬಬನ್ನ ಕೊಡುವುದನ್ನ ಬಿಟ್ಟು ದಲಿತರ ಅಭಿವೃದ್ಧಿಗೆ ಮೀಸಲಿಡ್ತಕ್ಕಂಥ ಹಣವನ್ನ ಲೂಟಿ ಹೊಡೆದಿರುವಂತಹ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಕಪ್ಪು ಟಿ ಶರ್ಟ್ ಧರಿಸಿ ವಿಧಾನಸೌಧಕ್ಕೆ ಎಂಟ್ರಿ. ಮಾರ್ಷಲ್ಗಳನ್ನ ತಳ್ಳಿ ನುಗ್ಗಿದ ಬಿಜೆಪಿಗರು. ಶಾಸಕರ ಭವನದಿಂದ ಕಾಲ್ನಡಿಗೆಯಲ್ಲಿ ಕಪ್ಪು ಟಿ ಶರ್ಟ್ ಧರಿಸಿ ವಿಧಾನಸೌಧಕ್ಕೆ ಬಂದ ವಿಪಕ್ಷದವರನ್ನ ಮಾರ್ಷಲ್ ದ್ವಾರದಲ್ಲೇ ತಡೆದು ನಿಲ್ಲಿಸಿದ್ರು. ಈ ವೇಳೆ ಮಾರ್ಷಲ್ ಬಿಜೆಪಿಗರ ನಡುವೆ ತಳ್ಳಾಟ ನೂಕಾಟವೇ ನಡೆಯಿತು. ಮಾರ್ಷಲ್ ಮಾತು ಕೇಳದ ಬಿಜೆಪಿಗರು ಅವರನ್ನೇ ನುಗ್ಗಿ ವಿಧಾನಸೌಧ ಪ್ರವೇಶ ಮಾಡಿದ್ರು. ಇತ್ತ ಬಿಜೆಪಿ ಪ್ರತಿಭಟನೆಗಿಳಿದ್ರೆ ಮತ್ತೊಂದೆಡೆ ಗಾಂಧೀಜಿ ಪ್ರತಿಮೆ ಮುಂದೆ ಸುಗಮ ಕಲಾಪಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿತು. ಸಿಎಂ ಡಿಕೆಶಿ ವಿಪಕ್ಷಗಳ ನಡುವೆ ಸಂಧಾನ ಸಭೆ. ಟಿ ಶರ್ಟ್ ತೆಗೆಯಲು ಒಪ್ಪಿಕೊಂಡು ಸದನಕ್ಕೆ ಎಂಟ್ರಿ. ಇನ್ನು ಕಪ್ಪು ಟಿ ಶರ್ಟ್ ಧರಿಸಿ ಪ್ರತಿಭಟಿಸಿದ ವಿಪಕ್ಷದವರನ್ನ ಸ್ಪೀಕರ್ ತನ್ನ ಕಚೇರಿಗೆ ಸಂಧಾನ ಸಭೆಗಾಗಿ ಕರೆಸಿಕೊಂಡ್ರು. ಸಿಎಂ ಡಿಕೆ ಶಿವಕುಮಾರ್, ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗಿದ್ರು. ಸಭೆ ಬಳಿಕ ಕಪ್ಪು ಟಿ ಶರ್ಟ್ ತೆಗೆಯಲು ಮಾತ್ರ ವಿಪಕ್ಷಗಳ ಸದಸ್ಯರು ಒಪ್ಪಿಕೊಂಡ್ರು. ಟಿ ಶರ್ಟ್ ಮಾತ್ರ ತೆಗೆದು ಸದನಕ್ಕೆ ಬಂದ್ರು. ಸದನದಲ್ಲೂ ನಾಗೇಂದ್ರ ರಾಜೀನಾಮೆ ಕೂಗು. ಗದ್ದಲದ ನಡುವೆ ಕೆಲ ವಿಧೇಯಕ ಮಂಡನೆ. ಇನ್ನು ಸದನಕ್ಕೆ ಎಂಟ್ರಿ ಕೊಟ್ಟ ವಿಪಕ್ಷಗಳ ಸದಸ್ಯರು ಹೋರಾಟ ಮುಂದುವರೆಸಿದ್ರು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆ ಮೊಳಗಿಸಿದ್ರು. ಗಲಾಟೆ ಗದ್ದಲದ ನಡುವೆಯೂ ಅಪಾರ್ಟ್ಮೆಂಟ್ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿ ತಿದ್ದುಪಡಿ, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಮಂಡನೆ ಮಾಡಲಾಯಿತು. ಪ್ರಸ್ತಾವ ಹೌದು ಅನ್ನೋರ ಪರವಾಗಿದೆ.
ಪ್ರಸ್ತಾವಕ್ಕೆ ಒಪ್ಪಿಗೆ ದೊರೆತಿದೆ. ಒಂದೇ ಕಂಡ ಹೆಸರು ಮತ್ತು ಅವತರಣಿ. ನಾಗೇಂದ್ರನ ತಲೆದಂಡಕ್ಕೆ ರಾಜ್ಯಾದ್ಯಂತ ಬೀದಿಗಿಳಿದ ಬಿಜೆಪಿ. ಇನ್ನು ಬೆಂಗಳೂರು ಮಾತ್ರ ಅಲ್ಲದೆ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿತು. ಧಾರವಾಡ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಟೈರ್ಗೆ ಬೆಂಕಿ ಹಚ್ಚಿ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು.